ಆಸರೆ ಟಿವಿಯ ವೀಕ್ಷಕರಿಗೆ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಸಾರಿ ನಾವು ವಂದಿಸುವರಾಗಿದ್ದೇವೆ. ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ಇವತ್ತಿನ ಕುಟುಂಬ ಪ್ರಾರ್ಥನೆಯನ್ನು ನಾವು ಒಂದು ಸುಂದರವಾದ ಹಾಡಿನ ಮೂಲಕ ಪ್ರಾರಂಭಿಸಿಕೊಳ್ಳೋಣ. ಈ ಹಾಡು ಈ ರೀತಿಯಾಗಿ ಹೇಳುತ್ತದೆ: ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡ್ರಿ, ಆವಾಗ ಎಲ್ಲ ದೊರಕುತ್ತದೆ ಎಂಬ ಈ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಆಮೆನ್. ಥ್ಯಾಂಕ್ ಯು ಜೀಸಸ್, ಹೋಲಿ ಸ್ಪಿರಿಟ್. ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡಿ, ಆಗ ಎಲ್ಲ ದೊರಕುವುದು. ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವುದು. ಎಲ್ಲ ಎಲ್ಲ ನಿಮಗೆಲ್ಲ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡಿ, ಆಗ ಎಲ್ಲ ದೊರಕುವುದು. ಗಂಟು ಮಾಡಿ ಇಟ್ಟುಕೋಬೇಡ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋಬೇಡ. ಅವು ಹಿಡಿದು ನುಸಿ ಹಿಡಿದು ನಾಶವಾಗಿ ಹೋಗುವುದು. ಅವು ಹಿಡಿದು ನುಸಿ ಹಿಡಿದು ನಾಶವಾಗಿ ಹೋಗುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡಿ, ಆಗ ಎಲ್ಲ ದೊರಕುವುದು. ವಿಷಯದಲ್ಲಿ ನಿಶ್ಚಿಂತೆಯಾಗಿರು, ನಾಳಿನ ವಿಷಯದಲ್ಲಿ ನಿಶ್ಚಿಂತೆಯಾಗಿರು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡಿ, ಆಗ ಎಲ್ಲ ದೊರಕುವುದು. ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವುದು. ಗ್ಲೋರಿ. ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವುದು. ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವುದು. ನಿಮಗೆಲ್ಲ ದೊರಕುವುದು. ನಿಮಗೆಲ್ಲ ದೊರಕುವುದು.
ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ದೇವರು ನಮಗೆಲ್ಲವನ್ನು ಕೊಡುವನಾಗಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನಿಮ್ಮ ಸತ್ಯವೇದ ಇರುವುದಾದರೆ ಮತ್ತಾಯ 6ನೇ ಅಧ್ಯಾಯ 31ನೇ ವಚನದಿಂದ 34ನೇ ವಚನ ತನಕ ನಾವು ಧ್ಯಾನ ಮಾಡಿಕೊಳ್ಳೋಣ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅದಾದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಆಮೇನ್. ದೇವರ ನಾಮಕ್ಕೆ ಮಹಿಮೆಯಾಗಲಿ. ರಾತ್ರಿಯೆಲ್ಲ ಕಾದ ದೇವರು, ಬೆಳಗ್ಗೆ ನೋಡುವ ಹಾಗೆ ಮಾಡಿದ ದೇವರು, ಮತ್ತೆ ಈ ದಿನವೆಲ್ಲ ನಮ್ಮನ್ನು ನಡೆಸುವ ದೇವರು ಈ ರೀತಿಯಾಗಿ ನಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಏನೆಂದರೆ, ಏನು ಊಟ ಮಾಡಬೇಕು ಎಂಬುದಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ. ಕೆಲವರು ಸಹೋದರಿಗೆ ಇವತ್ತಿನ ದಿನ 3 ಹೊತ್ತು ಅಡುಗೆ ಹೆಂಗೆ ಮಾಡೋದಪ್ಪ ಅಂತ ಅದೇ ಚಿಂತೆ. ಆದರೆ ದೇವರು ಇಲ್ಲಿ ನಮ್ಮನ್ನು ಹೇಳುವಂಥದ್ದು ಏನಂದರೆ, ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಹೊದ್ದಿಕೊಳ್ಳಬೇಕೆಂಬುದಾಗಿ ಚಿಂತೆ ಮಾಡಬೇಡ್ರಿ. ಕುಟುಂಬದಲ್ಲಿ ನಾವು ಸಮಾಧಾನವಾಗಿ ಪ್ರೀತಿಯಿಂದ ಇರೋಣ. ಅದನ್ನೇ ನಾವು ಚಿಂತೆ ಮಾಡಿಕೊಂಡು ಇವತ್ತಿನ ದಿನವೆಲ್ಲ ಏನು ಊಟ ಮಾಡೋದು, ಕುಡಿಯೋದು, ಹೊತ್ಕೊಳ್ಳೋದು, ಎಲ್ಲಿ ಹೋಗೋದು, ಏನು ಮಾಡೋದು ಎಂಬುದಾಗಿ ಚಿಂತಿಸೋದು ಬೇಡ. ನಮ್ಮ ಕುಟುಂಬದಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಇರುವಾಗ ಈ ದಿನವೆಲ್ಲ ದೇವರು ನಮ್ಮನ್ನು ಸಮಾಧಾನವಾಗಿ ನಡೆಸುವರಾಗಿದ್ದಾರೆ. ಮತ್ತೆ ಇಲ್ಲಿ ವಾಕ್ಯವು ಹೇಳುತ್ತದೆ, 33 ಒಂದ್ಸರಿ ಓದಮ್ಮ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆಮೇನ್. ನಮ್ಮ ಮನೆಯಲ್ಲಿ ಮೊದಲನೇದಾಗಿ ಇರಬೇಕಾಗಿರೋದು ದೇವರ ರಾಜ್ಯ. ದೇವರ ರಾಜ್ಯ ಅಂದರೆ ಪ್ರಾರ್ಥನೆ, ಸತ್ಯವೇದ ಓದುವುದು, ಬೈಬಲ್ ಓದುವುದು, ಮತ್ತು ನಾವು ಕುಟುಂಬವಾಗಿ ಎಲ್ಲರೂ ಸೇರಿ ಮೊದಲನೇದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ನಾವು ಎಷ್ಟು ಧ್ಯಾನ ಮಾಡ್ತಾ ಅಭ್ಯಾಸ ಮಾಡ್ತಾ ಇರ್ತೀವೋ ಅಷ್ಟು ನಿಮ್ಮ ಜೀವಿತದಲ್ಲಿ ಅದ್ಭುತಗಳು, ಆಶ್ಚರ್ಯ ಕಾರ್ಯಗಳು ನೀವು ಅದನ್ನು ಊಹಿಸಿರೋದಿಲ್ಲ, ಆದರೆ ದೇವರು ಅದನ್ನು ಮಾಡುವರಾಗಿದ್ದಾರೆ. ಮತ್ತು ಇವತ್ತು ದೇವರು ನಮಗೆ ಈ ಮುಂಜಾನೆ ಒಂದು ಸುಂದರವಾದ ಸಮಯ ಕೊಟ್ಟಿರುವಾಗ ನಾವು ಇವತ್ತಿನ ದಿನ ಎಲ್ಲ ದೇವರು ನಡೆಸುವ ದೇವರು. ನಡೆಸುವುದಕ್ಕಿಂತ ಮುಂಚೆ ನಾವು ಮಾಡೋದೇನೆಂದರೆ ನಾಳಿನ ವಿಷಯಕ್ಕಾಗಿ ಚಿಂತೆ ಮಾಡ್ಕೋತ ಕೂತಿರ್ತೀವಿ. ಇಲ್ಲ, ದೇವರು ಇವತ್ತು ಈ ದಿನ ಕೊಟ್ಟಿದ್ದಾರಾ, ಸಂತೋಷವಾಗಿ ಕಳೆಯೋಣ, ಇದರಲ್ಲಿ ನೆಮ್ಮದಿಯಾಗಿ ಇರೋಣ. ಇವತ್ತು ಬೆಳಗ್ಗೆ ಪ್ರಾರ್ಥನೆ ಮಾಡಿಕೊಂಡು ಈ ಆಸರೆ ಟಿವಿ ನೋಡ್ತಿರುವಂಥ ನೀವೆಲ್ಲ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗ್ಯವಾಗಿದ್ದೀರಾ. ಇವತ್ತು ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಪ್ರಯಾಣಕ್ಕಾಗಿ, ನೀವು ಹೋಗುವಾಗ ಬರುವಾಗ ಎಲ್ಲ ಸಮಯಕ್ಕಾಗಿ ದೇವದೂತರು ನಿಮಗೆ ಕಾವಲಾಗಿದ್ದು ನಡೆಸುವರಾಗಿದ್ದಾರೆ. ಆದರೆ ನಾಳಿನ ವಿಷಯವಾಗಿ ಚಿಂತೆ ಮಾಡ್ತಾ ನೀವು ಕಳೆಯುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ದೇವರು ವಾಕ್ಯ ಹೇಳುತ್ತದೆ, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಬರೀ ದುಡಿಮೆ ಎಂಬುದಾಗಿ ಆಮೇಲೆ ನಾವು ಚಿಂತೆಯಲ್ಲಿ ಸಿಲುಕೋದು ಬೇಡ. ಇವತ್ತು ದೇವರಿಗೆ ಸ್ತೋತ್ರ ಮಾಡೋಣ. ರಾತ್ರಿಯೆಲ್ಲ ಕಾದ ದೇವರು ಮತ್ತೆ ಬೆಳಿಗ್ಗೆ ನೋಡುವ ಹಾಗೆ ಮಾಡಿದ ದೇವರು ಈ ದಿನವೆಲ್ಲ ನಡೆಸ್ತಾರೆ ಎಂಬುದಾಗಿ ನಾವು ನಂಬೋಣ. ಇರೋ ಸ್ಥಳದಲ್ಲಿ ಕಣ್ಣು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು ರಾಜ, ನಮ್ಮ ಕುಟುಂಬದಲ್ಲಿ ನಿನ್ನ ರಾಜ್ಯವು ಇಳಿಯಲಿ ಸ್ವಾಮಿ. ಸತ್ಯವೇದವನ್ನು ಓದುವುದು, ಪ್ರಾರ್ಥನೆ ಮಾಡುವುದು ಸ್ವಾಮಿ, ನಮ್ಮ ಗಂಡ ಹೆಂಡತಿ ಮಕ್ಕಳು ನಾವೆಲ್ಲರೂ ಸಮಾಧಾನವಾಗಿರುವಂತಹ ಒಂದು ರಾಜ್ಯ, ಆ ಮಹಿಮೆಯ ರಾಜ್ಯ ನಮ್ಮ ಮನೆಯಲ್ಲಿ ಈ ಬೆಳಗಿನ ಜಾವದಲ್ಲಿ ಇಳಿಯಲಿ ಸ್ವಾಮಿ. ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಸ್ ಲಾರ್ಡ್, ಹೌದು ಹೌದು ಹೌದು. ಯಾರು ಚಿಂತೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಾಳಿನ ವಿಷಯದಲ್ಲಿ ನಿಶ್ಚಿಂತೆಯಾಗಿರು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಗು. ಅಪ್ಪ, ಎಲ್ಲಾ ಮನೆ ನಿನ್ನ ಕೈಲಿ ಕೊಡ್ತಾ ಇದ್ದೀನಪ್ಪ. ಎಸಪ್ಪ, ಎಲ್ಲಾ ಮನೆಯಲ್ಲಿರುವಂತಹ ಕೊರತೆಗಳು ನೀಗಲ್ಪಡಿಲ್ಲಪ್ಪ. ನಿನ್ನ ನೋಡುತ್ತಾ ಇರುವಂತ ಈ ಮಕ್ಕಳಿಗೆ ಸ್ವಾಮಿ ಬೇಕಾಗಿರುವುದೆಲ್ಲವನ್ನು ಒದಗಿಸುವ ಆತನೇ. ನೀನ್ ಹೇಳಿದೀಯ, ನನ್ನ ರಾಜ್ಯಕ್ಕಾಗಿ ತವಕ ಪಡ್ರಿ, ಊಟಕ್ಕಾಗಿ, ಉಡುಪಿಗಾಗಿ,
ಅಜ್ಞಾನಿಗಳು ತವಕ ಪಡ್ತಾರೆ ಎಂಬುದಾಗಿ. ಕರ್ತನೇ, ನಾವು ನಿಮಗಾಗಿ ತವಕ ಪಡ್ತೇವೆ. ಈ ಬೆಳಗಿನ ಜಾವದಲ್ಲಿ ನಮ್ಮ ಪ್ರಯಾಣವನ್ನು, ನಮ್ಮ ಇವತ್ತಿನ ಕೆಲಸ ಕಾರ್ಯಗಳನ್ನೆಲ್ಲ ನಿಮ್ಮ ಕೈಯಲ್ಲಿ ಕೊಡ್ತೇವೆ. ನಮ್ಮನ್ನು ಸಮಾಧಾನವಾಗಿ ನಡೆಸಿರಿ ಎಂದು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ನಾಳಿನ ಉದಯ ಕಾಲದ ಆರಾಧನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ. ಅಲ್ಲಿಯ ತನಕ ಇವತ್ತಿನ ದಿನ ಸಂತೋಷವಾಗಿ ಕಳೀರಿ. ದೇವರು ನಿಮ್ಮೊಂದಿಗೆ ಇರಲಿ. ಆಮೇನ್, ಆಮೇನ್, ಆಮೇನ್.